ಪ್ರೈಸ್ ದ ಲಾರ್ಡ್. ಜ್ಞಾನೋಕ್ತಿಗಳ ಗ್ರಂಥ ಅಧ್ಯಾಯ 17 ವಚನ 5. ಬಡವನನ್ನ ಗೇಲಿ ಮಾಡುವವನು ತನ್ನ ಸೃಷ್ಟಿಕರ್ತನನ್ನೇ ಏನೈಸುತ್ತಾನೆ. ಪರರ ಕಷ್ಟ ದುಃಖಗಳನ್ನು ನೋಡಿ ಹಿಗ್ಗುವವನು ದಂಡನೆಗೆ ಗುರಿಯಾಗುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಮತ್ತೊಬ್ಬರ ಪರಿಸ್ಥಿತಿಯನ್ನು ಕಂಡು, ಬಡವರನ್ನ ಕಂಡು ಪರಿಹಾಸ್ಯ ಮಾಡಿ ಅವರನ್ನ ಅಣಕಿಸುತ್ತಾ ಅವರನ್ನ ಗೇಲಿ ಮಾಡುತ್ತಾ ನಾವು ಜೀವಿಸುವುದಾದ್ರೆ ನಮಗಿವತ್ತೊಂದು ಸತ್ಯ ಗೊತ್ತಾಗಬೇಕು. ನಾವು ಪರರನ್ನ ಅಣಕಿಸ್ತಾ ಇಲ್ಲ, ಪರರ ವಿರುದ್ಧವಾಗಿ ನಾವು ಮಾತನಾಡ್ತಾ ಇಲ್ಲ, ಪರರಿಗೆ ನೋವನ್ನ ಕೊಡ್ತಾ ಇಲ್ಲ, ಬದಲಾಗಿ ನಮ್ಮ ದೇವರಿಗೆ ನಾವು ನೋವನ್ನುಂಟು ಮಾಡ್ತಾ ಇದ್ವಿ. ನಾವು ದೇವರ ಮಕ್ಕಳಾಗಿರುವ ಕಾರಣ ನಾವು ಪರರಲ್ಲಿ ದೇವರನ್ನ ಕಾಣಬೇಕು. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ಸಹೋದರನನ್ನೇ ನೀನು ಪ್ರೀತಿಸದೆ ಹೋದರೆ ಕಾಣದೇ ಇರುವಂತ ದೇವರನ್ನ ನೀನು ಹೇಗೆ ಪ್ರೀತಿ ಮಾಡ್ತಿ ಎಂಬುದಾಗಿ. ಆದ್ದರಿಂದ ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ನಮ್ಮ ಕೈಯಿಂದ ಆದಷ್ಟು ನಾವು ಬಡವರಿಗೆ ಸಹಾಯ ಹಸ್ತವನ್ನ ಚಾಚೋಣ. ಅವರ ಪರಿಸ್ಥಿತಿಗಳನ್ನ ಕಂಡು ಪರಿಹಾಸ್ಯ ಮಾಡುವುದಕ್ಕಿಂತ ನಮ್ಮಿಂದ ಏನಾದ್ರೂ ಸಾಧ್ಯ ಆದ್ರೆ ಅವರ ಪರಿಸ್ಥಿತಿಗಳು ನೀಗಿಸುವಂತ ಕಾರ್ಯಗಳನ್ನ ಮಾಡಿ ದೇವರಿಗೆ ಮೆಚ್ಚುಗೆ ಆಗುವಂತ ಕೆಲಸಗಳನ್ನ ಮಾಡಿ ದೇವರ ಮೆಚ್ಚುಗೆಯನ್ನ ಗಳಿಸಿ ದಂಡನೆಯಿಂದ ನಾವು ಬಿಡುಗಡೆಯನ್ನ ಪಡೆದುಕೊಳ್ಳಲು ಬೇಕಾದ ಆ ಒಂದು ಅನುಗ್ರಹದ ಕೃಪೆಯನ್ನ ನಾವು ಮನಗಾಣುತ್ತಾ ನಾವು ಪರರಿಗಾಗಿ ಪ್ರಾರ್ಥಿಸೋಣ, ಬಡವರನ್ನ ಪ್ರೀತಿಸೋಣ, ಬಡವರಿಗಾಗಿ ಪ್ರಭು ಕ್ರಿಸ್ತರಲ್ಲಿ ಪ್ರಾರ್ಥಿಸುತ್ತಾ ಜೀವಿಸೋಣ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ.